ಇನ್ನು RSS ನ ವಿಚಾರ ಕಳೆದ ಎರಡು ದಿನಗಳಿಂದ ಭಾರೀ ತಾರಕಕ್ಕೇರಿದೆ. ಪ್ರಿಯಾಂಕ್ ಖರ್ಗೆ ಅವರು RSS ನ ಬೈಠಾಕ್ಗಳನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಮುಜರಾಯಿ ಇಲಾಖೆಗಳಲ್ಲಿ ಬ್ಯಾನ್ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನ ಬರೆದರು ಮತ್ತು ಕ್ರಮ ಜರುಗಿಸುವಂತೆ ಸಿಎಂ ಸಿದ್ದರಾಮಯ್ಯ ಕೂಡ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ರು. ಈಗ ಈ ವಿಷಯ ಮತ್ತಷ್ಟು ರಂಗೇರುತ್ತಿದೆ. ರಾಜಕೀಯ ವಲಯದಲ್ಲಿ ಸಾಕಷ್ಟು ಕೆಸರೆ ಚಾಟಕ್ಕೆ ಕಾರಣವಾಗಿದೆ. RSS ಚಟುವಟಿಕೆಗಳ ಮೇಲೆ ನಿಷೇಧ ಹೇರಿ ಅನ್ನೋ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಈಗ ಸಾಕಷ್ಟು ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಬಿಜೆಪಿ RSS ನ ಕೈಗೊಂಬೆಯಾಗಿದೆ ಅಂತ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮತ್ತೆ ಅವರು ಎಲ್ಲಾದ್ರೂ ಒಂದು ರಿಜಿಸ್ಟ್ರೇಷನ್ ಕಾಪಿ ಇದ್ರೆ ಕೊಡಿ, ಸುಳ್ಳು ಹೇಳುವುದರಲ್ಲಿ ಇವರು PhD ಮಾಡ್ಕೊಂಡಿದ್ದಾರೆ. ಸುಮ್ಮನೆ ಎಲೆಕ್ಷನ್ ಗೆಲ್ಲೋಕೆ ಗಣವೇಷಗಳನ್ನ ಹಾಕ್ತಿದ್ದಾರೆ. ನಾನು ಹಿಂದೂ ವಿರೋಧಿ ಅಲ್ಲ, ನಾನು ಕೇವಲ RSS ನ ವಿರೋಧಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಮತ್ತೆ ಅವರು ಸಾಲು ಆರೋಪ ಮಾಡ್ತಾ ಹೇಳ್ತಾರೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ರವರೇ ಈ RSS ಅನ್ನ ಬ್ಯಾನ್ ಮಾಡಿದವರು. ಅವ್ರ ಕಾಲಿಗೆ ಬಿದ್ದಾಗ ಮತ್ತೆ ಹೋಗ್ಲಿ ಅಂತ ಪಟೇಲ್ರು ಓಕೆ ಅಂದಿದ್ರು, ಅಂದ್ರೆ ಬ್ಯಾನ್ ತೆಗೆಯುವುದಕ್ಕೆ. ಇವರು RSS ನವರು ಹೇಡಿಗಳು. ಅವರ ಇತಿಹಾಸದ ಪುಟವನ್ನ ತೆಗೆದು ನೋಡಿ, ವೀರ ಸಾವರ್ಕರ್ ಬ್ರಿಟಿಷರಿಂದ ಪೆನ್ಷನ್ ತೆಗೆದುಕೊಳ್ತಾ ಇದ್ರು. ಇವರು ದೇಶಭಕ್ತರ. ಯಾವ ಸಂಘಟನೆ ರಾಷ್ಟ್ರಧ್ವಜವನ್ನ ಅವರ ಹೆಡ್ ಕ್ವಾರ್ಟರ್ ನಲ್ಲಿ ಹಾರಿಸುವುದಿಲ್ಲ, ಅವ್ರು ಹೇಗೆ ದೇಶಭಕ್ತರಾಗ್ತಾರೆ? ಯಾವ ಸಂಘಟನೆ ಒಂದು ರಾಷ್ಟ್ರದ ನಿಯಮಗಳನ್ನ ಪಾಲನೆ ಮಾಡದೇ ಇದ್ರೆ, ಒಂದು ರಿಜಿಸ್ಟ್ರೇಷನ್ ಕೂಡ ಮಾಡಿಸದಿದ್ರೆ ಅವರು ದೇಶಭಕ್ತರು ಹೆಂಗಾಗ್ತಾರೆ? ಮೋಹನ್ ಭಾಗವತ್ ಅವರಿಗೆ ಯಾಕೆಷ್ಟು ಸೆಕ್ಯೂರಿಟಿ ಬೇಕು? ಗೃಹ ಸಚಿವರಿಗೆ ಇರುವಷ್ಟು ಭದ್ರತೆ ಮೋಹನ್ ಭಾಗವತ್ಗೆ ಯಾಕೆ ಬೇಕು ಅಂತ ಎಲ್ಲ ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಇನ್ನು ನಿಮ್ಮ ಮನೆಯಲ್ಲಿ ಆಚರಣೆ ಮಾಡಿ, ಯಾರು ಬೇಡ ಅಂದ್ರು? ಜೋಶಿ ಅವರು ತಮ್ಮ ಮಕ್ಕಳಿಗೆ ಗಣವೇಷ ಹಾಕಿಸ್ಲಿ, ಮನೆಯಲ್ಲಿ ಆಚರಣೆ ಮಾಡಿ, ಯಾರು ಬೇಡ ಅಂತಾರೆ? ಅವರ ಮಕ್ಕಳಿಗೆ ಒಂದು ನಿಯಮ, ಬಡವರ ಮಕ್ಕಳಿಗೆ ಒಂದು ನಿಯಮ, ಯಾಕೆ ಇಷ್ಟೆಲ್ಲ ನಾವು ಕೇಳ್ತಾ ಇರೋದು ಅಂತ ಪ್ರಿಯಾಂಕ್ ಖರ್ಗೆ ಕಿಡಿಯನ್ನ ಕಾರಿದ್ದಾರೆ. ನೋಡಿ, ಮತ್ತೆ ಇಲ್ಲಿ ರಾಜಕೀಯ ಶುರುವಾಯಿತು RSS ಬಿಜೆಪಿಯ ನಡುವೆ. ಇದರಿಂದ ಜನಸಾಮಾನ್ಯರಿಗೆ ಏನು ಲಾಭ ಆಯಿತು? ಇದು ನನ್ನ ಪ್ರಶ್ನೆ. RSS ಮತ್ತು ಬಿಜೆಪಿಯ ಈ ಒಂದು ವಾಕ್ ಸಮರ ಕಳೆದ 2 ದಿನಗಳಿಂದ ಪ್ರಾರಂಭವಾಗಿದೆ. ಮೊದಲಿಂದ ಇದೇನು ಸ್ವತಂತ್ರ ಪೂರ್ವದಿಂದಲೂ ಕೂಡ RSS ಮತ್ತು ಕಾಂಗ್ರೆಸ್ನ ನಡುವೆ ವಾದ ವಿವಾದಗಳು ಇದ್ದಿದ್ದೆ. ಆದ್ರೆ ಈ ಕಳೆದ 2 ದಿನಗಳಿಂದ ಸಾಕಷ್ಟು ತಾರಕೇರಿದೆ. RSS ಬಿಜೆಪಿ ಕಾಂಗ್ರೆಸ್ನ ಈ ಒಂದು ವಾದ ವಿವಾದ ಈಗ ಕರ್ನಾಟಕದಲ್ಲಿ ತಾರಕೇರಿದೆ. ಆದ್ರೆ ಈ 2 ವಿಷಯಗಳಿಂದ ತಾರಕೇರಿದ್ರಿಂದ ಯಾರಿಗೆ ಲಾಭ ಆಯ್ತು? ನಿಜವಾಗಿಯೂ ಯಾರಿಗೆ ಲಾಭ ಆಯ್ತಂದ್ರೆ RSS ನ ವಿರುದ್ಧ ಮಾತನಾಡಿದಂತ ಪ್ರಿಯಾಂಕ್ ಖರ್ಗೆಗೆ ರಾಜ್ಯದಲ್ಲಿ ಇನ್ನೊಂದು 4 ಜನ ಹೆಚ್ಚಿಗೆ ಗುರುತಿಸಲಿಕ್ಕೆ ಶುರು ಮಾಡಿದ್ರು. ಇನ್ನು ಪ್ರಿಯಾಂಕ್ ಖರ್ಗೆ ವಿರುದ್ಧ ಕೆಲವೊಂದಿಷ್ಟು ಹಿಂದೂ ಕಾರ್ಯಕರ್ತರು ಮತ್ತು RSS ನ ಕಾರ್ಯಕರ್ತರು ವಾಗ್ದಾಳಿಯನ್ನ ನಡೆಸಿ ಅವರು ಕೂಡ ಹೀರೋ ಆದ್ರು. ಇದರಲ್ಲಿ ನಿಜವಾಗಿಯೂ ಕೂಡ ರಾಜ್ಯದ ಜನತೆಗೆ ಸಿಕ್ಕಿದ್ದಾದ್ರೂ ಏನು? ಇದರಿಂದ ಯಾವ ಅಭಿವೃದ್ಧಿ ಕೆಲಸ ಆಯಿತು? ಇದರಿಂದ ಯಾವ ಬಡವನಿಗೆ ಲಾಭ ಆಯಿತು? ನೀವೇ ಹೇಳಿ. ಯಾರಿಗೂ ಆಗಿಲ್ಲ. ಬರೀ ರಾಜಕೀಯ, ಬರೀ ಇವ್ರಿಗೆ ಬೆಳಗ್ಗೆದ್ರೆ ಸಾಕು, ಇವ್ರು RSS ನ ಬೈಬೇಕು, ಇವರು ಕಾಂಗ್ರೆಸ್ನವ್ರನ್ನ ಬೈಬೇಕು, ಇವ್ರು ಬಿಜೆಪಿ ಅವ್ರನ್ನಂಗೆ ಬೈಬೇಕು, ಇವ್ರು ತಮ್ಮಲ್ಲಿಯೇ ಜಗಳ ಆಡಬೇಕು, ಆರಾಮಾಗಿ ಸರ್ಕಾರಿ ಸಂಬಳಗಳನ್ನ ತಗೊಂಡು DA ತಗೊಂಡು ಆರಾಮಾಗಿ ಮಲ್ಕೋತಾರೆ. ಬಡವರ ಪರಿಸ್ಥಿತಿ ಬಗ್ಗೆ ಯಾರೀ ಯೋಚನೆ ಮಾಡಬೇಕು? ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ, RSS ನ ಬ್ಯಾನ್ ಮಾಡ್ರಿ, RSS ನ ಹಂಗ್ ಮಾಡಿ, RSS ಬ್ಯಾನ್ ಆಗಿದ್ದು ಸಂಘಟನೆ, ಆಮೇಲೆ ತೆಗೆದ್ರು. RSS ನವರು ಎಲ್ಲೂ ಕೂಡ ಬೈಠಕ್ಗಳ ಸಾರ್ವಜನಿಕ ಸ್ಥಳಗಳಲ್ಲಿ ಬೈಠಕ್ ಮಾಡಬಾರ್ದು, RSS ಬ್ರೈನ್ ವಾಶ್ ಮಾಡ್ತಾ ಇದೆ, ಇವೆಲ್ಲ ಹೇಳ್ತಾ ಇದ್ದೀರಿ ಸಾಹೇಬ್ರೆ. ಈಗ ನಮಗದು ಬೇಕಾಗಿಲ್ಲ, ನಮಗ ಆ ವಿಷಯನೇ ಬೇಕಾಗಿಲ್ಲ. ನಮಗೆ ಉತ್ತರ ಕರ್ನಾಟಕ ಭಾಗದವರಿಗೆ ಪರಿಹಾರ ಬೇಕು. ಇಲ್ಲಿ ಪ್ರವಾಹ ಬಂದಿದೆ, ಅದಕ್ಕೆ ಪರಿಹಾರ ಕೊಡಿಸಿ ಸ್ವಾಮಿ. ಈ RSS ನವ್ರದ್ದು ಈ ಕತೆ ನೀವು ಮೊದಲಿಂದಲೂ ಇದನ್ನೇ ಹೇಳ್ತಾ ಇದ್ದೀರಿ, ಈಗ ಇದನ್ನೇ ಹೇಳ್ತಾ ಇದ್ದೀರಿ. ಈಗ ನಮಗೆ ಬೇಕಾಗಿರೋದು ಪರಿಹಾರ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭೀಮಾ ನದಿಯಿಂದ ಪ್ರವಾಹ ಉಂಟಾಗಿದೆ, ಅಲ್ಲಿ ಬೆಳೆದಂತ ಬೆಳೆಗಳು ಹಾಳಾಗಿದೆ. ಬೀದರ್ನಲ್ಲಿ ಮಾಂಜ್ರಾ ನದಿಯ ಪ್ರವಾಹದಿಂದ ಬೆಳೆಗಳು ಹಾಳಾಗಿವೆ. ಉತ್ತರ ಕರ್ನಾಟಕ ಮತ್ತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿಯಾದ ಮಳೆಗೆ ರೈತರ ಬೆಳೆಗಳು ಹಾಳಾಗಿದೆ. ಇವುಗಳಿಗೆ ಪರಿಹಾರ ಕೊಡಿ ಸ್ವಾಮಿ. ಈ RSS ನವ್ರನ್ನ ಏನ್ ಬೈತೀರಾ? ಬಿಜೆಪಿ ಅವ್ರನ್ನ ಏನ್ ಬೈತೀರಾ? ಅವ್ರಿಗೆ ಬೈದ್ರೆ ನಮ್ಮ ಈ ಭಾಗದ ಜನರ ಹೊಟ್ಟೆ ತುಂಬುತ್ತಾ ಸ್ವಾಮಿ? ಸರ್ಕಾರದ ಜೊತೆ ಮಾತನಾಡಿ ಈ ಭಾಗದ ಜನರಿಗೆ ಮೊದಲು ಪರಿಹಾರವನ್ನ ಕೊಡಿಸಿ, ಅವಾಗ ಈ ಜನರು ಖುಷಿಯಾಗಿರ್ತಾರೆ. ಅವ್ರನ್ನ ಬೈಯೋದು ಇವ್ರನ್ನ ಬೈಯೋದು ಸಾಕು ಮಾಡಿ ಸ್ವಾಮಿ. ನಿಮ್ಗೇನೇ ಇದ್ರು ರಾಜಕೀಯ ಇದ್ರು ರಾಜಕೀಯವಾಗಿ ಇಟ್ಕೊಳ್ಳಿ. ನಮಗ್ ಪರಿಹಾರ ಕೊಡಿ ಈ ಭಾಗದವರಿಗೆ. ಈ ಭಾಗದವರಿಗೆ ಈಗ ಪರಿಹಾರದ ಅವಶ್ಯಕತೆ ಇದೆ. ಈ ಬಿಜೆಪಿ ಅವ್ರು ಹೇಳ್ತಾರೆ, ನಾವು RSS ನ ಕಟ್ಟ ಅಭಿಮಾನಿಗಳು, ನಾವು RSS ಅನ್ನ ಪಾಲಿಸ್ತೀವಿ. RSS ದೇಶ ಸೇವೆಗಾಗಿ ಹುಟ್ಕೊಂಡಂತಹ ಒಂದು ಸಂಘ, ಅವರು ದೇಶ ಸೇವೆಯನ್ನ ಮಾಡ್ತಾರೆ.
ಆದ್ರೆ ಇವತ್ತು ಬಡವರ ಮಕ್ಕಳು RSS ನಲ್ಲಿ ಗಣವೇಷಗಳನ್ನ ಧರಿಸ್ಕೊಂಡು ಇಲ್ಲಿ ಬೈಠಕ್ಗಳನ್ನ ಮಾಡ್ತಾರೆ, ಸಂಘದ ಪ್ರಚಾರವನ್ನ ಮಾಡ್ತಾರೆ, ದೇಶಭಕ್ತಿಯ ಕುರಿತು ಜಾಗೃತಿಯನ್ನ ಮೂಡಿಸ್ತಾರೆ. ಆದ್ರೆ ಬಿಜೆಪಿಯ ಯಾವ ಸಚಿವನ ಮಗ, ಯಾವ ಶಾಸಕನ ಮಗ, ಬಿಜೆಪಿ ಕೇಂದ್ರದ ಯಾವ ಸಚಿವನ ಮಗ RSS ಬೈಠಕ್ಗಳನ್ನ ನಡೆಸ್ತಾನೆ? ನೀವೇ ಹೇಳಿ. ಯಾರು ನಡೆಸಲ್ಲ. ಕೇಂದ್ರ ಸಚಿವರ ಮಕ್ಕಳು ಅಮೆರಿಕ, ಸ್ವೀಡನ್, ಲಂಡನ್, ಕೆನಡಾದಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗ್ತಾರೆ. ಬಡವರ ಮಕ್ಕಳು RSS ಬೈಠಕಿಗೆ ಹೋಗ್ಬೇಕಾ? ಬಡವರ ಮಕ್ಕಳು ಸರ್ಕಾರಿ ಶಾಲೆಗಳಿಗೆ ಹೋಗ್ಬೇಕಾ? ನಿಮ್ಮ ಮಕ್ಕಳು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಎಜುಕೇಶನ್ ಅನ್ನ ಪಡ್ಕೊಂತಾರೆ, ಬಡವರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಪಡ್ಕೊಳ್ಬೇಕು. ಇದು ನ್ಯಾಯನಾ? ಇದು ನಿಜವಾದ ದೇಶಭಕ್ತಿನ? ಬಿಜೆಪಿ ನಾಯಕರೇ, ಬರೀ ನಿಮ್ಮ ರಾಜಕೀಯಕ್ಕೆ ಏನು ಬೇಕೋ ಅದನ್ನೆಲ್ಲ ಬಳಸ್ಕೊಳ್ಳೋದು. ನಿಮ್ಮ ರಾಜಕೀಯಕ್ಕಾಗಿ ಕಾಂಗ್ರೆಸ್ ಬಿಜೆಪಿಯ ನಾಯಕರೇ, ನಿಮ್ಮ ರಾಜಕೀಯಕ್ಕಾಗಿ ಬಡವರ ಮಕ್ಕಳನ್ನ ಬಲಿ ತೆಗೆದುಕೊಳ್ಬೇಡಿ. ಬಡವರ ಮಕ್ಕಳ ಶಾಪ ತಟ್ಟಿದ್ರೆ ನೀವು ಭೂಮಿ ಮೇಲೆ ಇರಲ್ಲ, ಅರ್ಥ ಮಾಡ್ಕೊಳ್ಳಿ. ಬಡವರ, ಧ್ವನಿ ಇಲ್ಲದವರ, ಆರ್ಥಿಕವಾಗಿ ಹಿಂದುಳಿದವರ ಜೊತೆ ಮಾನಸಿಕವಾಗಿ ಆಟ ಆಡಬೇಡಿ. ಅವರ ಜೊತೆ RSS ಅಂತೆ, ಬಿಜೆಪಿ ಅಂತೆ, ಈ ಕಾಂಗ್ರೆಸ್ ಅಂತೆ, JDS ಅಂತೆ, ಆಮ್ ಅಂತೆ, ಸಫಾ ಅಂತೆ, ನಿಮ್ಗೊಬ್ರಿಗಾದ್ರೂ ಈ ಬಡವರ ಬಗ್ಗೆ ಚಿಂತೆ ಇದ್ರೆ ಅವರು ಪರವಾಗಿ ಕೆಲಸ ಮಾಡಿ. ಜನ ಆಟೋಮೆಟಿಕ್ ಆಗಿ ನಿಮ್ ಕೈ ಹಿಡಿತಾರೆ. ಅವ್ರ ಮೇಲೆ ಹೋಗ ಆರೋಪ ಮಾಡೋ ಅವಶ್ಯಕತೆ ಏನಿದೆ? ಇವ್ರು ಕಾಂಗ್ರೆಸ್ನವ್ರು ಮುಂಜಾನೆ ಎದ್ರೆ ಸಾಕು, RSS ನ ನಾನು ಬೈದ್ರೆ ರಾಹುಲ್ ಗಾಂಧಿಯ ಲಿಸ್ಟ್ ಅಲ್ಲಿ ನಾನು ಟಾಪ್ ಮೋಸ್ಟ್ ಲೀಡರ್ ಆಗಿ ಸೇರ್ಕೋತೀನಿ. ಇವ್ರ ಮೈಂಡ್ ಅಲ್ಲಿ ಫಿಕ್ಸ್ ಆಗಿದೆ. ಇವತ್ತು RSS ಬೈಬೇಕು, ಸೋನಿಯಾ ಗಾಂಧಿ ಅವ್ರನ್ನ ಇಂಪ್ರೆಸ್ ಮಾಡಬೇಕು, ರಾಹುಲ್ ಗಾಂಧಿ ಅವ್ರನ್ನ ಇಂಪ್ರೆಸ್ ಮಾಡಬೇಕು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಇಂಪ್ರೆಸ್ ಮಾಡಬೇಕು ಅಂತ ಕಾಂಗ್ರೆಸ್ ನಾಯಕರು ಮುಂಜಾನೆ ಒಂದು 5 ಗಂಟೆ ಸೂರ್ಯ ಉದಯ ಆಗೋದಾಗ್ಲೇ ಅವರೆಲ್ಲ ವಿಚಾರ ಮಾಡ್ಕೊಂಡಿರ್ತಾರೆ. ಇತ್ತ ಈ ಬಿಜೆಪಿ ಅವರು ಪ್ರಿಯಾಂಕ್ ಖರ್ಗೆಗೆ ಹೇಗೆ ಬೈಬೇಕು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಹೆಂಗ್ ಬೈಬೇಕು, ರಾಹುಲ್ ಗಾಂಧಿಗೆ ಹೆಂಗ್ ಬೈಬೇಕು, ಸೋನಿಯಾ ಗಾಂಧಿ ವಿರುದ್ಧ ಹೆಂಗ್ ವಾಗ್ದಾಳಿ ಮಾಡಬೇಕು, ಇವರು ಈ ಬಿಜೆಪಿ ನಾಯಕರು ಸೂರ್ಯಾಸ್ತದ ಮೊದಲು ಇವುಗಳನ್ನ ಲಿಸ್ಟ್ ಮಾಡ್ಕೊಂತಾರೆ. ಇವೆಲ್ಲ ಮಾಡೋ ಬದಲು ಈ ರಾಜ್ಯವನ್ನ ಹೆಂಗ ಅಭಿವೃದ್ಧಿ ಮಾಡಬೇಕು ಅಂತ ಒಂದ್ಸಲ ಗಮನ ಹರಿಸಿ. ನೀವು ಯಾವ ಕ್ಷೇತ್ರದಿಂದ ಗೆದ್ದಿದ್ದೀರಿ ಆ ಕ್ಷೇತ್ರದಲ್ಲಿ ಕುಡಿಲಿಕ್ಕೆ ನೀರು ಸಿಗ್ತಾ ಇದಾವಲ್ಲ ಅದನ್ನ ನೋಡ್ಕೊಳ್ಳಿ. ನೀವು ಯಾವ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇದ್ದೀರಿ ಆ ಕ್ಷೇತ್ರದಲ್ಲಿ ಸರಿಯಾಗಿ ಶೌಚಾಲಯಗಳು ಇದಾವ ಇಲ್ಲ ಅದನ್ನ ನೋಡ್ಕೊಳ್ಳಿ. ಆ ಕ್ಷೇತ್ರದ ಮಹಿಳೆಯರು ಇವತ್ತು ಕೂಡ ಬಯಲು ಶೌಚಕ್ಕೆ ಹೋಗ್ತಾ ಇದ್ದಾರೆ. ಅದನ್ನ ಬಿಟ್ಟು ನೀವು ಅವ್ರ ಮೇಲೆ ಕೆಸರೆ ಚಾಟ ಮಾಡೋದು, ಇವ್ರ ಮೇಲೆ ಕೆಸರೆ ಚಾಟ ಮಾಡೋದು, ಇದರಿಂದ ದೇಶ ಉದ್ಧಾರ ಆಗುತ್ತಾ? ಇದರಿಂದ ರಾಜ್ಯ ಉದ್ಧಾರ ಆಗುತ್ತಾ? ಬರೀ ಎಲ್ಲ TRPಗೋಸ್ಕರ, ಬರೀ ಎಲ್ಲ ನಿಮ್ ಎಲೆಕ್ಷನ್ ಗಿಮಿಕ್ಗೋಸ್ಕರ ಜನರ ಬಾಳನ್ನ ಹಾಳು ಮಾಡ್ತಾ ಇದ್ದೀರಾ. ನಾಚಿಕೆ ಆಗಲ್ವೇನ್ರಿ ನಿಮಗೆಲ್ಲ? ಬಿಜೆಪಿ ಕಾಂಗ್ರೆಸ್ ನಾಯಕರಿಗೆ ನಾಚಿಕೆ ಆಗಲ್ವೇನಂತ ಅಂತ ಇದೀನಿ. ಬಡವರ ಹೆಸರೇಳಿ ರಾಜಕೀಯ ಮಾಡ್ತೀರಾ, ಬೇರೆ ಸಂಘಟನೆ ಹೆಸರೇಳಿ ರಾಜಕೀಯ ಮಾಡ್ತೀರಾ, ಸುಮ್ಮನೆ ಅವ್ರಿಗೆ ಬೈತೀರಾ, ಇವ್ರಿಗೆ ಬೈತೀರಾ. ನೀವು ಇವ್ರನ್ನ ಬೈಯೋದ್ರಲ್ಲಿ ನಿಮ್ಮ ಕಾರ್ಯಕರ್ತರು ದ್ವೇಷವನ್ನ ಕಟ್ಕೋತಾರೆ. ಆದ್ರೆ ನೀವು ಒಂದಿನ ಈ ಸರ್ಕಾರ ಬಿದ್ರೆ ಆ ಪಕ್ಷದಲ್ಲಿ ನೀವೇ ಆಟೋಮೆಟಿಕ್ ಆಗಿ ಜಾಯಿನ್ ಆಗ್ತೀರಾ, ನೀವೆಲ್ಲರೂ ಒಂದಾಗ್ತೀರಾ. ಕೊನೆಗೆ ಇಲ್ಲಿ ಕಷ್ಟ ಅನುಭವಿಸೋದು ಯಾರು? ಬಡವರ ಮಕ್ಕಳು, ಬಡವರ ಯುವಕರು. ಇಂತಹ ಬುದ್ಧಿಯನ್ನ ಬಿಟ್ಟು ದೇಶದ ಹಿತಕ್ಕಾಗಿ ಕೆಲಸ ಮಾಡಿ, ದೇಶದ ಉದ್ಧಾರಕ್ಕಾಗಿ ಕೆಲಸ ನೋಡಿ. ಅಮೆರಿಕ, ಚೀನಾ ದೇಶಗಳು, ಜರ್ಮನ್ ದೇಶ ಎಷ್ಟು ಉದ್ಧಾರ ಆಗ್ತಾ ಇದೆ ಟೆಕ್ನಾಲಜಿಯಲ್ಲಿ, ಯಾವ ಹಂತದಲ್ಲಿದ್ದಾರೆ. ಇನ್ನು ಕೂಡ ನೀವು ಜಾತಿ ಜಗಳದಲ್ಲಿದ್ದೀರಾ, ಧರ್ಮದ ಜಗಳದಲ್ಲಿದೆ ನಮ್ಮ ಭಾರತ ದೇಶ. ಜಾತಿ ಧರ್ಮ ರಹಿತ ರಾಜಕಾರಣ ಯಾವಾಗ ಬರುತ್ತೋ ಆವಾಗ ಆಟೋಮೆಟಿಕ್ ಆಗಿ ಭಾರತ ದೇಶ ಉದ್ಧಾರ ಆಗುತ್ತೆ. ಜಾತಿ ರಹಿತವಾಗಿರಬೇಕು. ಎಲ್ಲ ಧರ್ಮ, ಈಗ ನಿಮ್ಮ ಧರ್ಮ ನೀವು ಪಾಲಿಸಿ, ಅವ್ರ ಧರ್ಮ ಅವ್ರು ಪಾಲಿಸ್ತಾರೆ, ಇನ್ನೊಬ್ಬರ ಧರ್ಮವನ್ನ ಗೌರವಿಸಿ, ನಿಮ್ಮ ಧರ್ಮವನ್ನ ನೀವು ಪಾಲಿಸಿ, ಮುಗೀತು. ಇಷ್ಟೇ ಕತೆ. ಅವ್ರನ್ನ ಇವ್ರು ಬೈಯೋದು, ಇವ್ರನ್ನ ಅವ್ರು ಬೈಯೋದು, ಕೊನೆಗೆ ನೀವು ಎಲೆಕ್ಷನ್ ಬಂದಾಗ ಇವ್ರುಗಳ ಓಟ್ ತಗೊಂಡು ನೀವು ಅಸೆಂಬ್ಲಿಗೆ ಮತ್ತೆ ಪಾರ್ಲಿಮೆಂಟಿಗೆ ಹೋಗಿ ಎಂಜಾಯ್ ಮಾಡೋದು, ಇದನ್ನೇ ಕಲ್ತಿದ್ದೀರಾ. ಎಸ್ ಸರ್, ಇವತ್ತಿಗೆ ಈ ಒಂದು ಸುದ್ದಿಯೊಂದಿಗೆ ಪ್ರೈಮ್ ಟೈಮ್ ಅನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಪ್ರೈಮ್ ಟೈಮ್ನಲ್ಲಿ ಭೇಟಿ ಆಗ್ತೇನೆ.